ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಹಾಯ್, ವೆಲ್ಕಮ್ ಟು ನನಸು ವೈಬ್ಸಲ್ಲಿ ಭಾರತಿ ಶೆಟ್ಟಿ. ನಾನಿವತ್ತು ಎಲ್ಲಿ ಬಂದಿದ್ದೇನೆ ಅಂತ ಕೇಳಿದರೆ, ನಾವು ಹುಟ್ಟಿ ಬೆಳೆದಂಥ ಊರಿಗೆ, ನಮ್ಮ ಊರಿದ ಹೆಸರು ಕುರ್ನಾಡ್ ಅಂತ ಹೇಳ್ಕೊಂಡು ಮುಡಿಪು ಇನ್ಫೋಸಿಸ್ ಹತ್ರ ಬರುತ್ತೆ. ಇಲ್ಲಿ ನಾನು ಇವಾಗ ಯಾವ ಪ್ಲೇಸಲ್ಲಿ ನಿಂತಿದ್ದೇನೆ ಅಂತ ಕೇಳಿದರೆ, ನಮ್ಮದು ಊರಿದ್ದು ದೇವಸ್ಥಾನ, ತುಂಬ ಒಳ್ಳೆಯ ದೇವಸ್ಥಾನ, ನಮ್ಮನ್ನು ಕಾಪಾಡುವಂಥ ದೇವರ ಆಲಯ ಅಂತ ಹೇಳ್ಬೋದು. ಈ ಪ್ಲೇಸ್ನ ಹೆಸರು ಅಂತ ಕೇಳಿದರೆ ಅಮ್ಮೆಂಬಲ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಕುರ್ನಾಡು ಅಂತ ಹೇಳ್ಕೊಂಡು. ಇಲ್ಲಿ ಎಲ್ಲರಿಗಂದ್ರೆ 4 ಮಾಗನ ಅಂತ ಹೇಳ್ತಾರೆ. 4 ಮಾಗನೆಯ ಊರಿನ ಜನರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ, ಅಂದರೆ ಏಪ್ರಿಲಲ್ಲಿ ವಿಷು ಜಾತ್ರೆ ನಡೆಯುತ್ತೆ, ಮತ್ತು ಜನವರಿಯಲ್ಲಿ ಮಂಡಲ ಪೂಜೆ ಎಲ್ಲ ನಡೆಯುತ್ತೆ, ಮತ್ತು ಪ್ರತಿ ವಾರ ಶನಿ ಪೂಜೆ ಇರುತ್ತೆ, ಸತ್ಯನಾರಾಯಣ ಪೂಜೆ ಎಲ್ಲನೂ ಇರುತ್ತೆ. ಬನ್ನಿ ನಮ್ಮ ದೇವಸ್ಥಾನವನ್ನು ನೋಡ್ಕೊಂಡು ಬರುವ. ಇಲ್ಲಿ ಯಾವುದೆಲ್ಲ ದೇವರಿದ್ದಾರೆ ಅಂತ ಹೇಳ್ತೇನೆ ನಾನು, ಯಾಕಂದರೆ ಮುಂಚೆನೇ ಹೇಳಿದ್ರೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಹಾಗಾಗಿ ಇಲ್ಲಿ ಮುಖ್ಯವಾದ ದೇವರು ಯಾರು ಅಂತ ಕೇಳಿದರೆ ಸೋಮನಾಥ ದೇವರು, ಈಶ್ವರ ದೇವರು, ಹಾಗೆ ಗಣಪತಿ ದೇವರಿದ್ದಾರೆ, ಗಿರಾವು ದೈವ ದೇವರು ಕೂಡ ಇಲ್ಲಿದ್ದಾರೆ. ಬನ್ನಿ ನಾವು ನೋಡ್ಕೊಂಡು ಬರುವ ಜಸ್ಟ್ ಒಂದು ಸಲ. ಆಗುವಾಗಲೇ ನಮಗೆ ಕಾಣುತ್ತೆ, ಇದು ಹಾಗೆ ಅಂದರೆ ಮದುವೆ ಎಲ್ಲ ಮಾಡ್ತಾರೆ. ಅಲ್ಲಿ ಕೈಕೊಳ್ಳುವಂಥ ಜಾಗನೂ ಇದೆ, ಇಲ್ಲಿ ಮದುವೆ ಮಾಡ್ತಾರೆ. ಮತ್ತು ಅಡುಗೆ ಎಲ್ಲ ಕೆಳಗೆ, ಊಟಕ್ಕೂ ಕೂಡ ಕೆಳಗೆ ವ್ಯವಸ್ಥೆ ಇದೆ. ಇದು ಎಂಟ್ರೆನ್ಸ್ ಆಗುವಾಗ. ಮತ್ತು ಏನಾದರೂ ದೇವಸ್ಥಾನದ ಪ್ರೋಗ್ರಾಮಲ್ಲಿದ್ದರೆ ಈ ಹಾಲಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿದೆ, ಕೂಲಾಗಿರ್ತದೆ, ಯಾರು ಬೇಕಾದರೂ ಇಲ್ಲಿ ಬರ್ಬೋದು. ಮತ್ತು ನಾವು ಏನಾದರೂ ಅಂದ್ಕೊಂಡಿದ್ರೆ ಅದು ನೆರವೇರಿಸೋದು ಕೂಡ ನಮ್ಮ ದೇವರ ಇಲ್ಲಿಯದ್ದು. ನೋಡಿ, ಇಲ್ಲಿ ಆಚೆ ಸೈಡಿಗೆ ಆಫೀಸ್ ಇದೆ. ಇಲ್ಲಿ ಏನಾದರೂ ಪೂಜೆ ಇದ್ದರೆ ಪೂಜೆ ಬರೆಸ್ಕೊಳ್ಬೋದು ನಾವು. ಇಲ್ಲಿ ರುದ್ರಾಭಿಷೇಕನ ಮಾಡ್ತಾರೆ ಡೈಲಿ. ನೋಡಿ, ಪೂಜೆಗಳ ವಿವರ ಕೊಡೋದು ಏನೆಲ್ಲ ಪೂಜೆ ಇದೆ ಅಂತ, ಮತ್ತು ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್, ಎಷ್ಟು ಗಂಟೆಗೆ ಪೂಜೆ ಎಲ್ಲ ಇದೆ ಇಲ್ಲಿ. ಪೂಜಾ ಸಮಯ ಕೂಡ ನೋಡೋದು. ಬಾವಿ ದೇವಸ್ಥಾನದ್ದು ಇದು ಎಂಟ್ರೆನ್ಸ್. ಅಲ್ಲಿ ಕೂಡ ಅಷ್ಟೇ ದೇವರದ್ದು, ಇಲ್ಲಿ ತೇರು ಇದೆಲ್ಲ ಆಗುವಾಗ, ದೇವರದ್ದು ಪೂಜೆ ಆಗುವಾಗ ಅಲ್ಲಿ ಪಾಗರ ಅಂತ ಹೇಳ್ತೀವಿ ನಾವು. ಆ ಪಾಗರದಲ್ಲಿ ಕೂತ್ಕೊಳ್ತಾರೆ ಎಲ್ಲರೂ ಜನರು, ಜಾತ್ರೆ ಎಲ್ಲ ನೋಡಿ. ನೋಡಿ ಹೊರಗಡೆ, ಮತ್ತೆ ಒಳಗಡೆ ಹೋಗುವ. ಹೊರಗಡೆ ನೋಡಿ, ಇಲ್ಲಿ ಕೂಡ ಕಟ್ಟೆ ಇದೆ, ಅಲ್ಲಿ ನಾಗದೇವರಿದೆ, ಅಶ್ವತ್ಥ ಮರ ಇದೆ. ಅಶ್ವತ್ಥ ಮರಕ್ಕೆ ಕೂಡ ಸುತ್ತು ಕೂಡ ಬರ್ಬೋದು ನಾವು. ಇದೆ ಇಲ್ಲಿ ದೇವರಾದ ಇದು ಕೆರೆ ದೀಪೋತ್ಸವ ಎಲ್ಲ ನಡೆಯುತ್ತೆ. ಬಟ್ ಈಗ ನೀರಿಲ್ಲ. ಕೆರೆ ದೀಪೋತ್ಸವ ಎಲ್ಲ ಆಗುವಾಗ ನೀರಿರುತ್ತೆ ಇದರಲ್ಲಿ. ಇಲ್ಲಿಂದ ದೇವರು ಇಳ್ಕೊಂಡು ಹೋಗ್ತಾರೆ. ಇಳ್ಕೊಂಡು ಹೋಗಿ ಕೆರೆ ದೀಪದ ದಿವಸ ಕೆರೆಯಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಮೇಲೆ ಬಂದು ಇಲ್ಲಿ ಕಟ್ಟೆ ಪೂಜೆ ಇರುತ್ತೆ. ಇಲ್ಲಿ 2 ಕಟ್ಟೆ ಇದೆ, ಕಟ್ಟೆಯಲ್ಲಿ ಪೂಜೆ ಕೂಡ ಮಾಡ್ತಾರೆ. ಮತ್ತು ದೇವರು ಜಲಕಕ್ಕೆ ಹೋಗ್ತಾರೆ. ಆವಾಗಲೂ ದೇವರು ಜಲಕಕ್ಕೆ ಹೋಗುವಾಗ ನಂತರ ಇಲ್ಲಿಂದಲೇ ಬರೋದು ದೇವರು ಜಲಕದಿಂದ ಇಲ್ಲಿ ತನಕ. ಅಲ್ಲಿ ಬಂದು ಆಮೇಲೆ ಅಲ್ಲಿಂದ ಓಡ್ಕೊಂಡು ಒಂದು ರೌಂಡು ಚೆನ್ನಾಗಿದೆ. ಅದು ಸುತ್ತುಬಲಿ ಅಂತ ಹೇಳ್ತೇವೆ ನಾವು ಅದನ್ನು. ತುಂಬ ಚೆನ್ನಾಗಿ ದೇವರನ್ನ ಇಟ್ಕೊಂಡು ಓಡ್ತಾರೆ ಎಲ್ಲರೂ ಕೂಡ. ಅಂದರೆ ಎಲ್ಲ ಭಕ್ತ ಅಭಿಮಾನಿಗಳು ಕೂಡ ಎಲ್ಲ ದೇವರೊಟ್ಟಿಗೆ ಓಡಿ ಒಂದು ರೌಂಡ್ ಬರುತ್ತೆ ಅದು ದರ್ಶನ. ಅಲ್ಲಿ ತೇರ್ಕಂಡ ಅಂತ ಹೇಳ್ತೇವೆ. ತೇರಿದ್ದು ಗದ್ದೆ, ಅಂದರೆ ಅಲ್ಲಿ ತೇರಾಗುತ್ತೆ. ಅಲ್ಲಿ ಕಾಣ್ತದೆ ನೋಡಿ, ಹಸಿರು ಅದು ಗದ್ದೆ. ಅಲ್ಲಿ ತೇರಾಗುವಂಥದ್ದು ತೇರು. ಮತ್ತು ಎಂತಾದರೂ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪ್ರೋಗ್ರಾಮ್, ತುಂಬ ಜನ ಸೇರೋದಾದರೆ ವಿಷು ದಿವಸ, ಅಂದರೆ ವಿಷು ದಿವಸ 5 ದಿವಸ ಜಾತ್ರೆ ಇರುತ್ತೆ. 5 ದಿವಸ ಜಾತ್ರೆಯಲ್ಲಿ ಪ್ರೋಗ್ರಾಮ್ ಕೆಳಗೆ ನಡೆಯುವಂಥದ್ದು. ಇಲ್ಲಿಂದ ಕೂಡ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಇಲ್ಲ ನಮಗೆ ಅಲ್ಲಿ ರೋಡಿಂದ, ಹೊರಗಡೆ ರೋಡಿಂದ ಬರಲಿಕ್ಕೆ ಕೂಡ ಆಗ್ತದೆ ನಮಗೆ. ನಾನು ದೇವರ ಹತ್ರ ಕರ್ಕೊಂಡು ಹೋಗ್ತೇನೆ, ದೇವರ ಗರ್ಭಗುಡಿ ಒಳಗೆ ಹೋಗಲಿಕ್ಕೆ ಬಿಡುತ್ತಿಲ್ಲ ನಮಗೆ. ಬಟ್ ಹೊರಗಿಲ್ಲ, ನಾನು ತೋರಿಸ್ತೇನೆ. ದೇವರು ನೋಡಿ ಇಲ್ಲಿ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಎಲ್ಲವನ್ನು ಕೊಟ್ಟಂಥ ದೇವರು. ನಾವಿವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ, ಈ ಸ್ಥಿತಿಗೆ ಚೆನ್ನಾಗಿ ಬಂದಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಊರಿನ ದೇವರು, ಸೋಮನಾಥ ದೇವರು. ಇಲ್ಲಿ ಬಂದವರಿಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ ನಮ್ಮ ದೇವರು. ನೋಡಿ, ಇಲ್ಲಿಂದಲೇ ಕಾಣ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ. ನೋಡಿ, ತುಂಬ ಹೆಮ್ಮೆ ಆಗ್ತದೆ ನನಗೆ ಈ ವ್ಲಾಗ್ ಮಾಡೋದಂದರೆ. ಈ ವ್ಲಾಗ್ ಮಾಡೋದು ತುಂಬ ಇಷ್ಟ ನನಗೆ, ಯಾಕಂದರೆ ನಮ್ಮ ಊರಿನ ದೇವರು, ನಮ್ಮನ್ನು ಕಾಪಾಡುವಂಥ ಸೋಮನಾಥ ದೇವರು. ಇದು ಕೊಡಿ ಮರ ನೋಡಿ, ತುಂಬ ಚೆನ್ನಾಗಿದೆ ಕೊಡಿ ಮರ. ಇದು ಫಸ್ಟ್ ಹಾಕುವಾಗ ನಾವು ಸಣ್ಣದಿದ್ವಿ, ನನಗೆ ನೆನಪು ಕೂಡ ತುಂಬ ಸಣ್ಣದಿದ್ದಾಗ 3ನೇ ಕ್ಲಾಸ್ 4ನೇ ಕ್ಲಾಸ್. ಈ ಕೊಡಿ ಮರ ಬರಬೇಕಾದ್ರೆ ನೋಡಿ, ಇಲ್ಲಿ ಪೂಜೆದು ಕೂಡ ಇದೆ, ಎಷ್ಟೆಷ್ಟು ಅಮೌಂಟ್ ಅಂತ ಹೇಳ್ಕೊಂಡು. ನೋಡಿ, ಆಚೆ ಹುಂಡಿ ಕೂಡ ಇಟ್ಟಿದ್ದಾರೆ. ಅನ್ನದಾನಕ್ಕೆ ಯಾರಾದರೂ ಕಾಣಿಕೆ ಕೊಡೋದಿದ್ರೆ ಅವರೆಲ್ಲ ಹಾಕ್ಬೋದು. ನೋಡಿರಿ, ಸೋಮನಾಥ ದೇವರು, ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಅಲ್ಲಿ
ಅಲ್ಲಿರುವಂಥ ದೇವರು, ಗರ್ಭಗುಡಿಯಲ್ಲಿರುವಂಥ ದೇವರು ಸೋಮನಾಥ ದೇವರು. ಬನ್ನಿ. ಓಂ ನಮಃ ಶಿವಾಯ. ಮೊದಲ ಪೂಜೆ ಗಣಪತಿಗೆ, ಹಾಗೆ ಶಿವನ ಮಗನೂ ಹೌದು ಅಂತ ಗಣಪತಿ ದೇವರಿಗೆ ಇರುವಂಥದ್ದು. ಇಲ್ಲಿ ಕೂಡ ಗಣಪತಿಗೆ ಕೂಡ ಪೂಜೆ ಕೂಡ ನಡೀತದೆ ಪ್ರತಿದಿನ ಕೂಡ. ಗಣಪತಿ ಪೂಜೆ ಆದಮೇಲೆ ಸೋಮನಾಥ ದೇವರಿಗೆ ಪೂಜೆ ಆಗುತ್ತೆ. ಸುತ್ತು ಬರುವಂಥದ್ದು ನಾವು 3 ಸುತ್ತು ಹಾಕ್ತಿದ್ವಿ, ಮುಂಚೆ ಕೂಡ 3 ಸುತ್ತು ಹಾಕ್ತಿದ್ವಿ. ಬಟ್ ಇಲ್ಲಿ ಎಲ್ಲ ದೇವಸ್ಥಾನದಾಗಲ್ಲ, ಇಲ್ಲಿ ಪೂರ್ತಿ ಸುತ್ತು ಬರಲಿಕ್ಕೆ ಆಗೋದಿಲ್ಲ ನಮಗೆ. ಇಲ್ಲಿ ಅರ್ಧ ಸುತ್ತು ಅಂದರೆ ಶಿವನಿಗೆ ಅರ್ಧ ಸುತ್ತು ಬರಬೇಕಂತೇಳಿ, ಹಾಗಾಗಿ ಇಲ್ಲಿ ಅರ್ಧ ಸುತ್ತು. ಇಲ್ಲಿ ದೇವರದ ತೀರ್ಥ ಇದೆ, ಇದು ತೀರ್ಥ ಬರ್ತದೆ. ಇದನ್ನು ಹೋಗಿ ಇಟ್ಕೊಂಡು ಇಲ್ಲಿ ಅರ್ಧ ಸುತ್ತು. ಆಚೆಗೆ ನಾವು ಹೋಗುವಾಗಿಲ್ಲ ನೋಡಿ, ಆಚೆಗೆ ಹೋಗುವಾಗಿಲ್ಲ, ಆಚೆಗೆ ಹೋಗಬೇಕು. ಹಾಗಾಗಿ ಇಲ್ಲಿ ಇದೊಂದು ವಿಚಿತ್ರ ಅಂತ ಹೇಳ್ಬೋದು, ಇದೊಂದು ಪ್ರಸಿದ್ಧಿ ಅಂತ ಹೇಳ್ಬೋದು. ಅರ್ಧ ಸುತ್ತು ದೇವರಿಗೆ. ಅರ್ಧ ಸುತ್ತು ಈಚೆಯಿಂದ ಹೋಗಬೇಕು ನಾವು. ಈಚೆಯಿಂದ ಹೋಗಿ ಅಲ್ಲಿ ತುಂಬ್ತಾರೆ. ಆಲ್ಮೋಸ್ಟ್ ದಕ್ಷಿಣ ಕನ್ನಡದಲ್ಲಿ ಕೂಡ ಎಲ್ಲ ಅನ್ಕೊಳ್ತೀವಿ ನಮ್ಮ ದೇವರು. ಇದು ದೇವರು. ಇಲ್ಲಿ ನೇಮ ಕೂಡ ಇದಕ್ಕೆ ನೇಮ ಮಾಡ್ತಾರೆ. ನೇಮ ಕೂಡ ಮಾಡ್ತೀವಿ. ತುಂಬ ಕಾರಣಿಕವಾಗಿರುವಂಥ ದೈವ ದೇವರು. ಹಾಗೆ ಇಲ್ಲಿ ತೊಳಸಿ ತೆಗೆದುಕೊಂಡು ಅದಕ್ಕೆ ಪೂಜೆ ಮಾಡೋದ್ರೆ ಇಲ್ಲಿ ಸಂಕಲ್ಪ ಬಿಡ್ತಾರೆ. ಅಲ್ಲಿ ಭಟ್ರು ಪ್ರಸಾದ ಕೊಡ್ತಾರೆ ಅವರಿಗೆ. ದೇವರನ್ನು ಇಟ್ಕೊಂಡು ಅಡುಗೆ ಮಾಡಿಕೊಂಡು ಪ್ರಸಾದ ಕೂಡ ಕೊಡ್ತಾರೆ. ಇಲ್ಲಿ ನೀವೇನು ಮನಸ್ಸಲ್ಲಿ ಅಂದ್ಕೊಳ್ತೀರೋ ಖಂಡಿತವಾಗಿ ಅದೆಲ್ಲನೂ ನಡೆಯುತ್ತದೆ ನಮಗಿಲ್ಲಿ. ಮಂಟಪ ಅಂತ ಹೇಳ್ತಾರೆ. ಇಲ್ಲಿ ಜಾತ್ರೆ ದಿವಸ ದೇವರನ್ನ ತಂದು ಕೊಡಿಸ್ತಾರೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ನೆಕ್ಸ್ಟ್ ಜಾತ್ರೆಗೆ ಬರಬೇಕಂದ್ರೆ ಖಂಡಿತವಾಗ್ಲೂ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. 13-14 ಒಂದು 13ರಿಂದ 15 ತಾರೀಕು ಇರುತ್ತೆ. 5 ದಿವಸ ಜಾತ್ರೆ ಇರುತ್ತೆ. ಫಸ್ಟ್ ದಿವಸ ಕೊಡಿ ಏರೋದಂತ ಹೇಳ್ತಾರೆ. ಕೊಡಿ ಏರೋದು ಇರುತ್ತೆ. ಕೊಪ್ಪಳ ಇರುತ್ತೆ, ಕೊಪ್ಪಳ ದೀಪೋತ್ಸವ. ಆಮೇಲೆ ಕೆರೆ ದೀಪೋತ್ಸವ ಇರುತ್ತೆ. ಆಮೇಲೆ ತೇರು, ಆಮೇಲೆ ಜಲಕಕ್ಕೆ ಹೋಗೋ ದೇವರು. ಈ ಥರ ಬೇರೆ ಬೇರೆ ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಇದು ನೋಡಿ ಒಂದು ರೌಂಡ್ ಬರುವಂಥ ದೇವಸ್ಥಾನ. ಮತ್ತು ಎನ್ವೈರ್ಮೆಂಟ್ ಕೂಡ ನೋಡಿ ತುಂಬ ಚೆನ್ನಾಗಿದೆ. ಹಚ್ಚ ಹಸಿರಿನ ಮಧ್ಯೆ ನಮ್ಮದೊಂದು ದೇವಸ್ಥಾನ. ತುಂಬ ಚೆನ್ನಾಗಿ ಇಲ್ಲಿ ಬರುವುದಂದರೆ ಒಂದು ನೆಮ್ಮದಿ. ನಾವಿರೋದು ಮಂಗಳೂರಲ್ಲಿ, ಆದರೂ ನನಗೆ ಊರಿಗೆ ಬಂದಾಗ ಇಲ್ಲಿ ಬಂದು ಒಂದು ದೇವರಿಗೆ ಸೋಮನಾಥ ದೇವರಿಗೆ ಒಂದು ಕೈ ಮುಗಿದು ಹೋಗಿ ಏನು ಕೇಳ್ತೇವೋ ಅದೆಲ್ಲ ನೆರವೇರಿದೆ ದೇವರ ದಯದಲ್ಲಿ ನಮಗೆ. ಸಣ್ಣದ್ರಿಂದ ಇಲ್ಲಿ ಆಟ ಆಡ್ತಾ ನೋಡಿ. ಇದು ನಾವು ಆಟ ಆಡ್ತಿರ್ಬೇಕಾದ್ರೆ ಸಣ್ಣದಿರಬೇಕಾದ್ರೆ ಇಲ್ಲೆಲ್ಲ ಎಂತ ಹೇಳ್ತಾರೆ, ಅದೊಂದು ನೇರಳೆ, ಅದೊಂದು ಕುಂಟಲಕಾಯಿ ಅಂತ ಹೇಳ್ತಾರೆ. ಅದನ್ನು ತಿಂತಿದ್ವಿ. ಇಲ್ಲಿ ತಿನ್ನಲಿಕ್ಕೆ ಕೊಯ್ಲಿಕ್ಕೆ ಅಂತಲೇ ಬರ್ತಿದ್ವಿ. ಇದೆಲ್ಲ ಕೊಯ್ದು ತಿಂತಿದ್ವಿ. ಇದೆಲ್ಲ ನಾವು ಆಟ ಆಡಿದ ಜಾಗನೂ ಹೌದು, ನಾವು ಬೆಳೆದಂಥ ಜಾಗನೂ ಹೌದು, ನಮ್ಮ ದೇವರಿರುವಂಥ ಜಾಗನೂ ಇದೆ. ಅಂದರೆ ಒಂದು ನೆಮ್ಮದಿ ಬೇಕಾ, ಒಂದು ನಿಮಿಷ ಇಲ್ಲಿ ಬಂದು ಕೂತ್ರೆ ಸಾಕು, ಮನಸ್ಸಲ್ಲಿರುವಂಥ ಎಲ್ಲ ದುಗುಡನೂ ದೂರ ಆಗ್ತದೆ. ನೋಡಿ ಇದು ತೇರು. ಇದು ಕೂಡ ತುಂಬ ಚೆನ್ನಾಗಿದೆ. ನೀವೀಗ ತುಂಬ ಚೆನ್ನಾಗಿರುವಂಥದ್ದು ಇದೇ ನಮ್ಮೂರಿನ ದೇವಸ್ಥಾನ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ, ಕುರ್ನಾಡು. ಯಾರೆಲ್ಲ
ಬರಲಿಲ್ಲೋ ಖಂಡಿತವಾಗ್ಲೂ ಬನ್ನಿ. ದೇವರು ನಿಮ್ಮ ಏನು ಮನಸ್ಸಿನ ಬಯಕೆ ಇದೆಯೋ ಅದನ್ನೆಲ್ಲ ಈಡೇರಿಸುವಂಥದ್ದು ಆ ದೇವರು ಮಾಡ್ತಾರೆ.